ಈ ಮಧ್ಯೆ ನೀಟ್ ಪ್ರಶ್ನೆ ಪತ್ರಿಕೆ ಲೀಕ್ ವಿರೋಧಿಸಿ ಎನ್ಎಸ್ಯುಐ ಪ್ರತಿಭಟನೆಯನ್ನ ಮಾಡಿದೆ. ದೆಹಲಿಯ ಎನ್ಟಿಎ ಮುಖ್ಯ ಕಚೇರಿ ಎದುರು ಪ್ರತಿಭಟನೆಯನ್ನ ನಡೆಸಿದೆ. ಎನ್ಟಿಎ ನಿಷೇಧಕ್ಕೆ ಆಗ್ರಹಿಸಿ ಎನ್ಎಸ್ಯುಐ ಪ್ರತಿಭಟನೆಯನ್ನ ಮಾಡಿದ್ದು, ಫಲಕಗಳನ್ನ ಹಿಡಿದು ಘೋಷಣೆಗಳನ್ನ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನ ಕೊಡಬೇಕು. ಒಂದು ಎಕ್ಸಾಮ್, ಜಗತ್ತಿನಲ್ಲೇ ನಡೆಯುವಂತಹ ಅತಿ ದೊಡ್ಡ ಎಕ್ಸಾಮ್, ದೊಡ್ಡ ಪ್ರಮಾಣದಲ್ಲಿ ನಡೆಯುವಂತಹ ಪರೀಕ್ಷೆ, ಅದನ್ನ ನೆಟ್ಟಗೆ ಮಾಡೋದಕ್ಕೆ ಸಾಧ್ಯ ಆಗುವುದಿಲ್ಲ ಅಂತಂದ್ರೆ ಶಿಕ್ಷಣ ಸಚಿವರು ಯಾಕಿರ್ಬೇಕು ಅನ್ನೋದು ಅವ್ರು ಮಾಡ್ತಾ ಇರುವಂತಹ ಪ್ರಶ್ನೆ. ಬ್ಯಾರಿಕೇಡ್ಗಳನ್ನ ಏರಿ ನುಗ್ಗೋಕೆ ಯತ್ನಿಸಿದ್ದಾರೆ. ಈ ಸಂದರ್ಭದಲ್ಲಿ ಪ್ರತಿಭಟನಾಕಾರರನ್ನ ನಿಯಂತ್ರಿಸೋಕೆ ಪೊಲೀಸರು ಹರಸಾಹಸವನ್ನ ಪಟ್ಟಿದ್ದಾರೆ. ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್, ಶಿಕ್ಷಣ ಇಲಾಖೆಯ ಒಂದು ಭಾಗ ಎನ್ಟಿಎ, ಅವರು ನಡೆಸಿದಂತಹ ನೀಟ್ ಪರೀಕ್ಷೆ 2024ರಲ್ಲೂ ಇದೇ ಕತೆ. ಆಗ ಸುಪ್ರೀಂ ಕೋರ್ಟ್ನ ಮೂಲಕ ಒಂದು ಸಮಿತಿ ರಚನೆಯಾಗುತ್ತೆ. ಇಸ್ರೋದ ಮಾಜಿ ಅಧ್ಯಕ್ಷರ ನೇತೃತ್ವದ ಸಮಿತಿ. ಆ ಸಮಿತಿ 95ಕ್ಕೂ ಹೆಚ್ಚು ಶಿಫಾರಸುಗಳನ್ನ ಕೊಡುತ್ತೆ. ಅಷ್ಟೆಲ್ಲ ಆದಂತಹ ನಂತರದಲ್ಲೂ ಆ ಕೇಸ್ನಲ್ಲಿ ಚಾರ್ಜ್ ಶೀಟ್ ಫೈಲ್ ಆಗಿದೆ. 5 ಚಾರ್ಜ್ ಶೀಟ್ ಫೈಲ್ ಆಗಿದೆ. ತಪ್ಪಿತಸ್ಥರಿಗೆ ಶಿಕ್ಷೆ ಆಯ್ತಾ ಅಂತ ಕೇಳಬೇಡಿ, ಅದಿನ್ನೂ ಆಗಿಲ್ಲ, ಅದಿನ್ನೂ ವಿಚಾರಣೆ ಹಂತದಲ್ಲಿದೆ. 2 ವರ್ಷದಲ್ಲಿ ಯಾವತ್ತು ಪ್ರಾಮಿಸ್ ಮಾಡಿತ್ತು ಎನ್ಟಿಎ, ಯಾವುದೇ ಕಾರಣಕ್ಕೂ ಪ್ರಶ್ನೆ ಪತ್ರಿಕೆ ಲೀಕ್ ಆಗೋದಿಲ್ಲ ಅಂತ ಹೇಳಿ. ಈ ಪ್ರಶ್ನೆ ಪತ್ರಿಕೆ ಲೀಕ್ ಆಗೋದಕ್ಕೂ ಮುಂಚೆನೂ ಎನ್ಟಿಎ ಟ್ವೀಟ್ ಅನ್ನ ಮಾಡಿರುತ್ತೆ. ಈ ಬಾರಿ ಅತಿ ಹೆಚ್ಚಿನ ಕ್ರಮವನ್ನ ನಾವು ತೆಗೆದುಕೊಂಡಿದ್ದೀವಿ. ಪ್ರಶ್ನೆ ಪತ್ರಿಕೆ ಸಾಗಿಸುವಂತಹ ವಾಹನಗಳಿಗೆ ಜಿಪಿಎಸ್ ಅಳವಡಿಕೆ ಮಾಡಲಾಗಿದೆ, ಟ್ರ್ಯಾಕ್ ಮಾಡ್ತಾ ಇದ್ದೀವಿ. ಎಕ್ಸಾಮ್ ನಡೆಯುವಂತಹ ಕೇಂದ್ರಗಳಲ್ಲಿ ಎಐ ಆಧಾರಿತ ಸಿಸಿಟಿವಿ ಮಾನಿಟರಿಂಗ್ ಇರುತ್ತೆ, ಜಾಮರ್ಗಳ ಅಳವಡಿಕೆಯಾಗಿದೆ, ಹೀಗೆಲ್ಲ ಹೇಳಿದ್ರು. ಆದ್ರೆ ಏನಾಯ್ತು? ನಾಸಿಕ್ನ ಪ್ರಿಂಟಿಂಗ್ ಪ್ರೆಸ್ ನಿಂದ ಪ್ರಶ್ನೆ ಪತ್ರಿಕೆ ಲೀಕ್ ಆಗ್ಬಿಡ್ತು. ಹಲವರನ್ನ ಈಗಾಗಲೇ ಅರೆಸ್ಟ್ ಮಾಡಲಾಗಿದೆ. ಯಾರು ಮಾಸ್ಟರ್ ಮೈಂಡ್ಸ್ ಇದ್ದಾರೆ, ಯಾರು ವಿದ್ಯಾರ್ಥಿಗಳು, ಕೋಚಿಂಗ್ ಸೆಂಟರ್ನವರು ಇದರಲ್ಲಿ ಭಾಗಿಯಾಗಿದ್ದಾರೆ, ಅವರನ್ನ ಅರೆಸ್ಟ್ ಮಾಡುವಂತಹ ಕೆಲಸ ಆಗ್ತಾ ಇದೆ. ಆದ್ರೆ ಸೋರಿಕೆ ಯಾಕಾಯ್ತು ಅನ್ನೋದೇ ಮೂಲಭೂತವಾದಂತಹ ಪ್ರಶ್ನೆ. ಇವತ್ತು ಅಷ್ಟೂ ಜನ ವಿದ್ಯಾರ್ಥಿಗಳು, 22,79,000 ವಿದ್ಯಾರ್ಥಿಗಳು ಮತ್ತೆ ಪರೀಕ್ಷೆ ಬರೀಬೇಕು. ಇನ್ನು 1 ತಿಂಗಳ ಸಮಯ ಇದೆ. ಎಕ್ಸಾಮ್ ಮುಗೀತು ಅಂತ ಹೇಳಿ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದವರು ಮತ್ತೆ ಪರೀಕ್ಷೆಯನ್ನ ಬರೆಯುವಂತಹ ಅನಿವಾರ್ಯತೆ, ಮತ್ತೊಮ್ಮೆ ಮಾನಸಿಕ ಒತ್ತಡ. ಲಾಸ್ಟ್ ಎಕ್ಸಾಮ್ ನಲ್ಲಿ ಕೀ ಆನ್ಸರ್ಸ್ ಚೆಕ್ ಮಾಡಿದಾಗ ಈ ಬಾರಿ ಒಳ್ಳೆ ಮಾರ್ಕ್ಸ್ ಬರುತ್ತೆ ಅಂತ ಹೇಳಿ ನಿರೀಕ್ಷೆಯಲ್ಲಿದ್ದವರು ಈಗ ಆಘಾತಕ್ಕೊಳಗಾಗಿದ್ದಾರೆ. 4 ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಉತ್ತರ ಪ್ರದೇಶದಲ್ಲಿ, ರಾಜಸ್ಥಾನದಲ್ಲಿ, ಗೋವಾದಲ್ಲಿ ಆ ವಿದ್ಯಾರ್ಥಿಗಳ ಫೋಟೋನ ಗಮನಿಸ್ತಾ ಇದ್ದೀವಿ. ಮಕ್ಕಳನ್ನ ಕಳ್ಕೊಂಡಂತಹ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಈ ಮಧ್ಯೆ ಎನ್ಟಿಎನೇ ಬ್ಯಾನ್ ಮಾಡಿಬಿಡಬೇಕು. ಅಸಮರ್ಥ ಎನ್ಟಿಎ, ನಾಲಾಯಕ್ ಎನ್ಟಿಎನ ಬ್ಯಾನ್ ಮಾಡಿಬಿಡಬೇಕು ಅನ್ನುವಂತಹ ಆಗ್ರಹ ಜೋರಾಗಿದೆ. ಜೊತೆಗೆ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಈ ಅಕ್ರಮದ ಹೊಣೆಯನ್ನ ಹೊತ್ತು, ನಿರ್ಲಕ್ಷ್ಯದ ಹೊಣೆಯನ್ನ ಹೊತ್ತು, ಇಷ್ಟು ಮಕ್ಕಳ ಭರವಸೆ ನುಚ್ಚು ನೂರಾಗಿರೋದ್ರ ಹೊಣೆಯನ್ನ ಹೊತ್ತು ರಾಜೀನಾಮೆ ಕೊಡಬೇಕು ಅನ್ನುವಂತಹ ಆಗ್ರಹವನ್ನ ಪ್ರತಿಭಟನಾಕಾರರು ಮಾಡ್ತಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ನೀಡ್ತಾ ಹೋಗ್ತಾರೆ. ಚಂದ್ರಮೋಹನ್, ಮರುಪರೀಕ್ಷೆಯ ದಿನಾಂಕ ಘೋಷಣೆಯಾಗಿದೆ. ಎಕ್ಸಾಮ್ ಮುಗೀತು ಅಂದ್ಕೊಂಡಿದ್ದಂತಹ ವಿದ್ಯಾರ್ಥಿಗಳು ಮತ್ತೆ ಪರೀಕ್ಷೆಗೆ ಓದೋದಕ್ಕೆ ಆರಂಭ ಮಾಡಿದ್ದಾರೆ. ಮರುಪರೀಕ್ಷೆ ಘೋಷಣೆಯಾಗಿದ್ದು ಸಮಸ್ಯೆಗೆ ಪರಿಹಾರ ಖಂಡಿತ ಅಲ್ಲ. ಶಾಶ್ವತ ಪರಿಹಾರದ ಮಾತು 2024ರಲ್ಲೂ ಕೇಳಿಬಂದಿತ್ತು. ಸಮಿತಿಯ ರಚನೆ ಮಾಡಿದ್ರು, 95 ಶಿಫಾರಸು ಹೋಯಿತು. ಏನಾಯ್ತು ಅಂತ ಕೇಳಿದ್ರೆ ಮತ್ತೆ ಲೀಕ್ ಆಯ್ತು. ತನಿಖೆ ಎಲ್ಲಿ ತನಕ ಬಂದಿದೆ? ವಿದ್ಯಾರ್ಥಿಗಳ ಆತ್ಮಹತ್ಯೆಯ ಸರಣಿಗೆ ಕಡಿವಾಣ ಹಾಕೋದು ಹೇಗೆ ಅಂತ ಹೇಳಿ ಚಂದ್ರಮೋಹನ್. ಹೌದು ವಿದ್ಯಾರ್ಥಿ, ಈಗ ನೀಟ್ ಪರೀಕ್ಷೆ ರದ್ದಾಗಿದ್ದರಿಂದಾಗಿ ದೇಶದಲ್ಲಿ ವಿವಿಧ ರಾಜ್ಯಗಳಲ್ಲಿ ವಿದ್ಯಾರ್ಥಿಗಳು ಆತ್ಮಹತ್ಯೆಯ ಹಾದಿಯನ್ನು ಹಿಡಿದಿದ್ದಾರೆ. ಮುಖ್ಯವಾಗಿ ಈಗ ದೇಶದಲ್ಲಿ 4 ರಾಜ್ಯಗಳಲ್ಲಿ 4 ಮಂದಿ ನೀಟ್ ಪರೀಕ್ಷೆ ಬರೆದಿದ್ದಂಥ ವಿದ್ಯಾರ್ಥಿಗಳು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಈ ವಿದ್ಯಾರ್ಥಿಗಳ ಆತ್ಮಹತ್ಯೆಗೆ ಮುಖ್ಯವಾಗಿ ನೀಟ್ನ ನಿರ್ಲಕ್ಷ್ಯ, ಬೇಜವಾಬ್ದಾರಿತನ ಮತ್ತು ನೀಟ್ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದ್ದು ಹಾಗೂ ಪರೀಕ್ಷೆ ರದ್ದಾಗಿರುವಂಥದ್ದೇ ಕಾರಣ. ಹೀಗಾಗಿ ಇದರ ಹೊಣೆಯನ್ನು ಈಗ ನೀಟ್ನ ಆಡಳಿತ ಮಂಡಳಿನೇ ಹೊರಬೇಕಾಗುತ್ತೆ. ಮುಖ್ಯವಾಗಿ ಈ ಎಲ್ಲ 4 ಮಂದಿ ವಿದ್ಯಾರ್ಥಿಗಳು ಕೂಡ ಈಗಾಗಲೇ ನಡೆದಿದ್ದಂಥ ನೀಟ್ ಪರೀಕ್ಷೆಯಲ್ಲಿ ಉತ್ತಮವಾಗಿ ಪರೀಕ್ಷೆಯನ್ನು ಬರೆದಿದ್ರು, ಹೆಚ್ಚಿನ ಅಂಕಗಳು ಬರ್ತವೆ ಅನ್ನೋ ಒಂದು ನಿರೀಕ್ಷೆ ಇಟ್ಕೊಂಡಿದ್ರು. ಜೊತೆಗೆ ತಮಗೆ ವೈದ್ಯಕೀಯ ಕೋರ್ಸ್ಗೆ ಪ್ರವೇಶ ಸಿಗುತ್ತೆ ಅನ್ನುವ ನಿರೀಕ್ಷೆಯನ್ನು ಕೂಡ ಇಟ್ಕೊಂಡಿದ್ರು. ಆದ್ರೀಗ ತಾವು ಚೆನ್ನಾಗಿ ಬರೆದಿದ್ದಂಥ ಪರೀಕ್ಷೆನೇ ರದ್ದಾಗಿದೆ. ಹೀಗಾಗಿ ಈಗ ಮತ್ತೆ ಪರೀಕ್ಷೆ ಬರೀಬೇಕು. ಮತ್ತೆ ಪರೀಕ್ಷೆ ಬರೆದ್ರೆ ತಮಗೆ ಮತ್ತೆ ವೈದ್ಯಕೀಯ ಕೋರ್ಸ್ಗೆ ಪ್ರವೇಶ ಸಿಗುತ್ತೋ ಇಲ್ವೋ ಅನ್ನೋ ಆತಂಕ, ಒತ್ತಡ, ಇದರಿಂದಾಗೇ ಈ ಆತ್ಮಹತ್ಯೆಗೂ ಕೂಡ ಶರಣಾಗಿದ್ದಾರೆ. ರಾಜಸ್ಥಾನ, ಉತ್ತರ ಪ್ರದೇಶ, ಗೋವಾ ಮತ್ತು ದೆಹಲಿನಲ್ಲಿ
ತಲಾ ಒಬ್ಬೊಬ್ಬರು ವಿದ್ಯಾರ್ಥಿಗಳಂತೆ 4 ಮಂದಿ ವಿದ್ಯಾರ್ಥಿಗಳು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಈಗ ಕೇಂದ್ರ ಸರ್ಕಾರ ಮತ್ತು NTA ಏನೋ ಮರುಪರೀಕ್ಷೆಯನ್ನು ಘೋಷಣೆ ಮಾಡಿದೆ. ಜೂನ್ 22ನೇ ತಾರೀಕು ಮರುಪರೀಕ್ಷೆ ನಡೆಯುತ್ತೆ. ಆದ್ರೆ ಈಗ ಮತ್ತೆ ಪ್ರಶ್ನೆ ಪತ್ರಿಕೆ ಲೀಕ್ ಆಗೋದಿಲ್ಲ ಅನ್ನೋದಕ್ಕೆ ಯಾವುದೇ ಗ್ಯಾರಂಟಿ ಇಲ್ಲ. ಈಗ ಕೇಂದ್ರ ಸರ್ಕಾರ ಈ ವರ್ಷವೇ ಕಂಪ್ಯೂಟರ್ ಆಧಾರಿತ ಪರೀಕ್ಷೆಯನ್ನು ನಡೆಸ್ತೀವಿ ಅಂತ ಹೇಳಿಲ್ಲ, ಮುಂದಿನ ವರ್ಷ ಕಂಪ್ಯೂಟರ್ ಆಧಾರಿತ ಪರೀಕ್ಷೆಯನ್ನು ನಡೆಸ್ತೀವಿ ಅಂತ ಹೇಳಿದ್ದಾರೆ. ಆದರೆ ಈ ಕಂಪ್ಯೂಟರ್ ಆಧಾರಿತ ಪರೀಕ್ಷೆನ ಈ ವರ್ಷವೇ ನಡೆಸಬಹುದಾಗಿತ್ತು. ಈ ಹಿಂದೆ 2024ರಲ್ಲೂ ಕೂಡ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿತ್ತು. ಅವಾಗಲೇ ಎಚ್ಚೆತ್ತುಕೊಂಡು ಕಂಪ್ಯೂಟರ್ ಆಧಾರಿತ ಪರೀಕ್ಷೆಯನ್ನು ನಡೆಸಿದ್ದಿದ್ರೆ ಈ ವರ್ಷ ಪ್ರಶ್ನೆ ಪತ್ರಿಕೆ ಲೀಕ್ ಆಗೋದಾಗ್ಲಿ ಅಥವಾ ಮತ್ತೆ ಪರೀಕ್ಷೆಯನ್ನು ಮುಂದೂಡೋದಾಗ್ಲಿ ಯಾವುದೇ ಸಮಸ್ಯೆಗಳು ಕೂಡ ಇರ್ತಾ ಇರಲಿಲ್ಲ. ಜೊತೆಗೆ ವಿದ್ಯಾರ್ಥಿಗಳ ಜೀವನದೊಂದಿಗೆ ಆಟ ಆಡ್ತಕ್ಕಂಥ ಪ್ರಶ್ನೆ ಕೂಡ ಉದ್ಭವಿಸ್ತಾ ಇರಲಿಲ್ಲ. ಆದ್ರೀಗ NTA ಮತ್ತು ಕೇಂದ್ರ ಸರ್ಕಾರ, ಕೇಂದ್ರದ ಶಿಕ್ಷಣ ಇಲಾಖೆ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆಗೆ ಮತ್ತು ವಿದ್ಯಾರ್ಥಿಗಳ ಜೀವದ ಜೊತೆಗೆ ಈಗ ಚೆಲ್ಲಾಟ ಆಡದಂತಾಗಿದೆ. ಈ ಒಂದು ಪರೀಕ್ಷೆ ರದ್ದಾಗಿದ್ದರಿಂದಾಗಿ ಒತ್ತಡಕ್ಕೆ ಒಳಗಾಗಿನೇ ವಿದ್ಯಾರ್ಥಿಗಳು ಆತ್ಮಹತ್ಯೆಗೂ ಕೂಡ ಶರಣಾಗಿದ್ದಾರೆ. ಈಗ ಮುಖ್ಯವಾಗಿ ಕೇಂದ್ರ ಸರ್ಕಾರ ಈ ತನ್ನ ತಪ್ಪುಗಳನ್ನು ಕೂಡ ಒಪ್ಕೊಂಡಿದೆ ಮತ್ತು ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದ್ದಕ್ಕೂ ಕೂಡ ತಾನೇ ಹೊಣೆ ಅಂತ ಕೂಡ ಹೇಳ್ಕೊಂಡಿದೆ ಮತ್ತು ಇದರಲ್ಲಿ ಕೆಲವೊಂದು ಲೋಪದೋಷಗಳಿವೆ ಅನ್ನೋದನ್ನು ಕೂಡ ಕೇಂದ್ರದ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರೇ ಹೇಳಿದ್ದಾರೆ. ಆದರೆ ಈ ಒಂದು ಲೋಪದೋಷಗಳು ಈ ಹಿಂದೆ ಕೂಡ ಇವೆ ಅನ್ನೋದು ಗೊತ್ತಿತ್ತು. 2024ರಲ್ಲೂ ಕೂಡ ಗೊತ್ತಿತ್ತು. ಕೇಸು ಸುಪ್ರೀಂ ಕೋರ್ಟ್ಗೆ ಹೋಗಿತ್ತು. ಸುಪ್ರೀಂ ಕೋರ್ಟೇ ಏನೇನು ಸರಿಪಡಿಸಬೇಕು ಅನ್ನೋದ್ರ ಬಗ್ಗೆ ವರದಿಯನ್ನು ಕೊಡಲಿಕ್ಕೂ ಕೂಡ ಸೂಚನೆ ಕೊಟ್ಟಿತ್ತು. ಆ ಎಲ್ಲ ವರದಿಗಳನ್ನು ಕೂಡ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಲಾಗಿತ್ತು. ಹಾಗಾಗಿ ಯಾವುದೇ ಲೋಪದೋಷಗಳಾಗದಂತೆ ಪರೀಕ್ಷೆಯನ್ನು ನಡೆಸಿ ಅಂತೇಳಿ 2024ರಲ್ಲೇ ಸುಪ್ರೀಂ ಕೋರ್ಟ್ ಕೂಡ ಆದೇಶ ಕೊಟ್ಟಿತ್ತು. ಆದರೂ ಕೂಡ ಸುಪ್ರೀಂ ಕೋರ್ಟ್ನ ಆದೇಶಗಳನ್ನು ಕೂಡ ಗಂಭೀರವಾಗಿ ಪರಿಗಣಿಸಿ ಯಾವುದೇ ಲೋಪದೋಷಗಳಾಗದಂತೆ ನೀಟ್ ಪರೀಕ್ಷೆಯನ್ನು ನಡೆಸುವಲ್ಲಿ ಈಗ ಕೇಂದ್ರದ ಶಿಕ್ಷಣ ಇಲಾಖೆ ಮತ್ತು NTA ಕೂಡ ವಿಫಲವಾಗಿದೆ. ಇದರಿಂದಾಗಿ ಈಗ ನೀಟ್ ಪರೀಕ್ಷೆ ರದ್ದಾಗಿ ಈಗ ಮತ್ತೊಂದು ಹೊಸ ಪರೀಕ್ಷೆಯನ್ನು ವಿದ್ಯಾರ್ಥಿಗಳು ಬರೀಬೇಕಾದಂಥ ಒತ್ತಡಕ್ಕೆ ಸಿಲುಕಾಕೊಂಡಿದ್ದಾರೆ. ಈ ಒತ್ತಡದ ಕಾರಣಕ್ಕಾಗಿಯೇ ಈಗ ವಿದ್ಯಾರ್ಥಿಗಳು ಆತ್ಮಹತ್ಯೆಗೆ ಶರಣಾಗ್ತಾ ಇದ್ದಾರೆ. ಇದರಿಂದಾಗಿ ಈಗ ದೇಶದಲ್ಲಿ NTA ವಿರುದ್ಧ, ಕೇಂದ್ರದ ಶಿಕ್ಷಣ ಇಲಾಖೆಯ ವಿರುದ್ಧ ವಿದ್ಯಾರ್ಥಿಗಳು ಕೂಡ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇವತ್ತು ಕೂಡ ದೆಹಲಿಯಲ್ಲಿ NTA ಕಚೇರಿ ಎದುರುಗಡೆ NSUನ ವಿದ್ಯಾರ್ಥಿಗಳು ತೀವ್ರವಾಗಿ ಪ್ರತಿಭಟನೆ ನಡೆಸಿದರೆ ಕೇವಲ ದೆಹಲಿ ಮಾತ್ರ ಅಲ್ಲದೆ ದೇಶದ ಉದ್ದಗಲಕ್ಕೂ ಕೂಡ ಈಗ NTA ವಿರುದ್ಧ ವಿದ್ಯಾರ್ಥಿಗಳು ತೀವ್ರವಾಗಿ ಆಕ್ರೋಶವನ್ನು ವ್ಯಕ್ತಪಡಿಸಿ ಪ್ರತಿಭಟನೆ ನಡೆಸುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈಗ ಮುಖ್ಯವಾಗಿ ಮುಂದಿನ ವರ್ಷದಿಂದ ಆದರೂ ಕೂಡ ಮತ್ತೆ ಪ್ರಶ್ನೆ ಪತ್ರಿಕೆ ಲೀಕ್ ಆಗೋದಾಗ್ಲಿ, ಸೋರಿಕೆ ಆಗೋದಾಗ್ಲಿ ಅಥವಾ ಪರೀಕ್ಷೆಯನ್ನು ರದ್ದುಪಡಿಸುವಂಥದ್ದು, ಮುಂದೂಡುವಂಥದ್ದು ಈ ಒಂದು ಕೆಲಸವನ್ನು ನಿಲ್ಲಿಸಬೇಕಾಗುತ್ತೆ. ಆ ಕಾರಣಕ್ಕಾಗಿ ಈಗ ಈ ಒಂದು ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ನಡೆಸ್ತಕ್ಕಂಥದ್ದೇ ಈ ಸಮಸ್ಯೆಗೆ ಪರಿಹಾರ. ಆ ನಿಟ್ಟಿನಲ್ಲಿ ಈಗ ಕ್ರಮವನ್ನು ಕೈಗೊಳ್ಳಬೇಕಾಗಿದೆ. ವಿದ್ಯಾಶ್ರೀ ಚಂದ್ರಮೋಹನ್, ಒಂದು ಮುಂದಿನ ಹಂತದಿಂದ ಅಥವಾ ಮುಂದಿನ ವರ್ಷದಿಂದ ಪ್ರಶ್ನೆ ಪತ್ರಿಕೆ ಲೀಕ್ ಆಗಬಾರ್ದು, ಇದು ಬಹಳ ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇರುವಂತಹ ಆಗ್ರಹ. ನೀವು ಉಲ್ಲೇಖ ಮಾಡಿದ್ರಿ, ಧರ್ಮೇಂದ್ರ ಪ್ರಧಾನ್ ಅದನ್ನ ಹೇಳಿದ್ದಾರೆ. ಕಂಪ್ಯೂಟರ್ ಆಧಾರಿತ ಪರೀಕ್ಷೆಯ ಬಗ್ಗೆ ಗಮನವನ್ನು ವಹಿಸಲಾಗುತ್ತೆ ಮುಂದಿನ ಪರೀಕ್ಷೆಯಿಂದ, ಅದಕ್ಕಾಗಿ ನಾವು ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳಿ. ಬಟ್ ತನಿಖೆಯ ವಿಚಾರಕ್ಕೆ ಬರೋದಾದ್ರೆ ಚಂದ್ರಮೋಹನ್, ತನಿಖೆಯ ಸಂದರ್ಭದಲ್ಲಿ ಕೇಳಿ ಬರ್ತಾ ಇರುವಂತಹ ಆರೋಪ ಏನು, ಬೆಳಕಿಗೆ ಬರ್ತಾ ಇರುವಂತಹ ವಿಚಾರಗಳು ಸೂಚಿಸ್ತಾ ಇರೋದೇನು ಅಂದ್ರೆ ರಾಜಸ್ಥಾನದ ಶಿಕ್ಷಣ ಮಂತ್ರಿಗಳ ಆಪ್ತ ಬಿಜೆಪಿ ಯುವ ಮೋರ್ಚಾದಲ್ಲಿದ್ದಂತಹ ವ್ಯಕ್ತಿ ಸೇರಿ ಹಲವರು ಈ ಪ್ರಕರಣದಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಬಟ್ ಹಿಂದಿರುವಂತಹ ಆ ಪ್ರಮುಖ ಕೈ ಯಾವುದು ಅನ್ನುವಂಥ ಪ್ರಶ್ನೆ. ಕೋಚಿಂಗ್ ಸೆಂಟರ್ಗಳ ಮಾಫಿಯಾದಿಂದ ಪ್ರಶ್ನೆ ಪತ್ರಿಕೆ ಲೀಕ್ ಆಯ್ತಾ ಅಥವಾ ರಾಜಕಾರಣಿಗಳು ಅಧಿಕಾರಿಗಳ ದುಡ್ಡಿನ ದಾಹಕ್ಕೆ ಇದಾಯ್ತಾ? ಆನ್ಸರ್ ಏನ್ ಸಿಗ್ತಾ ಇದೆ ತನಿಖೆಯ ಸಂದರ್ಭದಲ್ಲಿ? ಯಾವೆಲ್ಲ ವಿಚಾರಗಳು ಬೆಳಕಿಗೆ ಬರ್ತಿವೆ ಅಂತ ಹೇಳಿ ಚಂದ್ರಮೋಹನ್. ವಿದೇಶಿ ಈಗ ಮುಖ್ಯವಾಗಿ ಪ್ರಶ್ನೆ ಪತ್ರಿಕೆ ಸೋರಿಕೆಯಲ್ಲಿ ಸಾಕಷ್ಟು ಮಂದಿ ಭಾಗಿಯಾಗಿದ್ದಾರೆ. ದೇಶದ ಉದ್ದಗಲಕ್ಕೂ ಕೂಡ ಆರೋಪಿಗಳಿದ್ದಾರೆ. ಮುಖ್ಯವಾಗಿ ಪ್ರಶ್ನೆ ಪತ್ರಿಕೆ ಪ್ರಿಂಟ್ ಆದಂಥ ಪ್ರಿಂಟಿಂಗ್ ಪ್ರೆಸ್ನಿಂದಲೇ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ. ಅದಾದ ಬಳಿಕ ಬೇರೆ ಬೇರೆ ವ್ಯಕ್ತಿಗಳಿಗೆ ಪ್ರಶ್ನೆ ಪತ್ರಿಕೆ ರವಾನೆ ಆಗಿದೆ, ಡಿಜಿಟಲ್ ರೂಪದಲ್ಲೇ ರವಾನೆ ಆಗಿದೆ. ತಮಗೆ ಸಿಕ್ಕಂಥ ಪ್ರಶ್ನೆ ಪತ್ರಿಕೆಯನ್ನು ಕೆಲವರು ಹೆಚ್ಚಿನ ಬೆಲೆಗೆ ಮಾರ್ಕೊಂಡಿದ್ದಾರೆ. ಕೆಲವರು, ಒಬ್ಬ ವ್ಯಕ್ತಿ 10 ಲಕ್ಷ ರೂಪಾಯಿಗೆ ತನಗೆ ಪ್ರಶ್ನೆ ಪತ್ರಿಕೆ ಸಿಕ್ಕಿತ್ತು, ಅದನ್ನು 15 ಲಕ್ಷ ರೂಪಾಯಿಗೆ ಮಾರ್ಕೊಂಡಿದ್ದೇನೆ, ಅಂದರೆ 5 ಲಕ್ಷ ರೂಪಾಯಿ ಲಾಭವನ್ನು ಗಳಿಸಿದ್ದೇನೆ. ಅದಾದ ಬಳಿಕ ಪ್ರಶ್ನೆ ಪತ್ರಿಕೆ ಕೋಚಿಂಗ್ ಸೆಂಟರ್ಗಳಿಗೆ ತಲುಪಿದೆ. ಜೊತೆಗೆ ಈ ಒಂದು ನೀಟ್ಗೆ ಒಂದು ಕೋಚಿಂಗ್ ಅನ್ನು ಕೊಡ್ತಂಥ ಟೀಚರ್ಗಳ ಕೈಗೂ ಕೂಡ ತಲುಪಿದೆ. ಜೊತೆಗೆ ಕೆಲವು ತಂದೆ ಮತ್ತು ಮಕ್ಕಳಿಗೂ ಕೂಡ ಪ್ರಶ್ನೆ ಪತ್ರಿಕೆ ಸಿಕ್ಕಿದೆ. ಇವರೆಲ್ಲರೂ ಕೂಡ ಪ್ರಶ್ನೆ ಪತ್ರಿಕೆಯನ್ನು ಸೋರಿಕೆಯನ್ನು ಮಾಡಿದ್ದಾರೆ. ಇದ್ರ ಬಗ್ಗೆ ಈಗ CBI ಕೂಡ ತನಿಖೆಯನ್ನು ನಡೆಸ್ತಾ ಇದೆ. ಮುಖ್ಯವಾಗಿ ಪ್ರಶ್ನೆ ಪತ್ರಿಕೆ ಸಿದ್ಧಪಡಿಸಿದಂತಹ ಲೆಕ್ಚರರು, ಪ್ರೊಫೆಸರ್ಗಳು ಕೂಡ ಈ ಪ್ರಶ್ನೆ ಪತ್ರಿಕೆ ಸೋರಿಕೆಯಲ್ಲಿ ಭಾಗಿಯಾಗಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ CBIನ ಅಧಿಕಾರಿಗಳಿಗೆ ಸಿಕ್ಕಿದೆ. ಮಹಾರಾಷ್ಟ್ರದಲ್ಲಿ BIMS ವಿದ್ಯಾರ್ಥಿ, ಅಂದರೆ ಆಯುರ್ವೇದ ವಿದ್ಯಾರ್ಥಿ ಒಬ್ಬರಿಗೆ ಈ ಪ್ರಶ್ನೆ ಪತ್ರಿಕೆ ಸಿಕ್ಕಿತ್ತು. ಆತ 10 ಲಕ್ಷ ರೂಪಾಯಿಗೆ ಪ್ರಶ್ನೆ ಪತ್ರಿಕೆಯನ್ನು ಖರೀದಿ ಮಾಡಿದ್ದ. ಅದಾದ ಬಳಿಕ ಅದನ್ನು ಬೇರೆಯವರಿಗೆ 15 ಲಕ್ಷ ರೂಪಾಯಿಗೆ ಮಾರಾಟ ಮಾಡಿದ್ದಾನೆ. ಅಂದರೆ ಇನ್ನೂ 5 ಲಕ್ಷ ರೂಪಾಯಿ ಲಾಭವನ್ನು ತೆಗೆದುಕೊಂಡೇ ಬೇರೆಯವರಿಗೆ ಮಾರಾಟ ಮಾಡಿದ್ದಾನೆ. ಈ ಪ್ರಶ್ನೆ ಪತ್ರಿಕೆ ಸೋರಿಕೆ ಮತ್ತು ಮಾರಾಟವೇ ಕೋಟಿಗಟ್ಟಲೆ ದಂಧೆ ಆಗಿದೆ. ಕೆಲವರು 1 ಕೋಟಿ, 2 ಕೋಟಿ, 5 ಕೋಟಿವರೆಗೂ ಕೂಡ ಈ ಪ್ರಶ್ನೆ ಪತ್ರಿಕೆಯನ್ನು ಮಾರಾಟ ಮಾಡಿ ಲಾಭವನ್ನು ಕೂಡ ಗಳಿಸಿದ್ದಾರೆ. ಹಾಗಾಗಿ ಇದು ಪ್ರಶ್ನೆ ಪತ್ರಿಕೆ ಎಲ್ಲಿಂದ, ಯಾರಿಂದ, ಹೇಗೆ ವರ್ಗಾವಣೆ ಆಯಿತು, ಹೇಗೆ ಸೋರಿಕೆ ಆಯಿತು ಅನ್ನೋದ್ರ ಬಗ್ಗೆ ಈಗ CBI ಕೂಡ ವಿಸ್ತೃತವಾಗಿ ತನಿಖೆಯನ್ನು ನಡೆಸ್ತಾ ಇದೆ. ಮತ್ತು ಡಿಜಿಟಲ್ ಆಗಿ ಯಾರಿಂದ ಯಾರಿಗೆ ವರ್ಗಾವಣೆ ಆಯಿತು ಅನ್ನೋ ಒಂದು ಜಾಲದ ಬಗ್ಗೆಯೂ ಕೂಡ ತನಿಖೆಯನ್ನು ನಡೆಸ್ತಾ ಇದೆ. ಅದರ ಆಧಾರದ ಮೇಲೆ ಈಗಾಗಲೇ ಸಾಕಷ್ಟು ಮಂದಿಯನ್ನು CBI ಅಧಿಕಾರಿಗಳು ಕೂಡ ಈಗಾಗಲೇ ಬಂಧಿಸಿದ್ದಾರೆ. ಇನ್ನೂ ಸಾಕಷ್ಟು ಮಂದಿಯನ್ನು ಬಂಧಿಸಬೇಕಾಗುತ್ತೆ. ಮುಖ್ಯವಾಗಿ ರಾಜಸ್ಥಾನದ ಜೈಪುರ, ಕೋಟಾದಲ್ಲಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.